ನಮ್ದಿದು ಮೂರನೇ ಪ್ರೋಗ್ರಾಮ್. ಹೌದು. ನಮಗೆ ಇವರು ಕುಟುಂಬದಲ್ಲಿ 3ನೇ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವಾಗಲೂ ರಸನ ಘಮ ಬರ್ತಾ ಇದೆ. ಹೌದು. ಇನ್ನು ರಾತ್ರಿ ಊಟ ಮಾಡ್ಬೇಕಾದ್ರೆ ಅದ್ರ ಮಜಾನೇ ಬೇರೆ. ನಾವು ತಿಳಿಸಾರಿ ಕಾಯ್ತಾ ಇರ್ತೀವಿ ಯಾವಾಗಲೂ. ಖಂಡಿತ. ತಿಳಿಸಾರು ಪುಡಿ, ನುಗ್ಗೆಕಾಯಿ ಸಾಂಬಾರ್ ಪುಡಿ ನಿಮ್ದೇ ಇದು? ನಮ್ದೇ. ನೀವೇ ತೊಗೊಂಡ್ ಬರ್ತೀರಲ್ಲ ಮಾಡಕ್ಕೆ? ಸ್ವಂತ ಮಾಡ್ಕೊಂಡು ಪ್ರತಿ ಒಂದು ಛತ್ರಕ್ಕೂ ತೊಗೊಂಡು ಹೋಗ್ತೀರಿ? ಚದುರು ತಗೊಂಡೋಗ್ತೀವಿ. ಓಹೋ ಹೋ ಹೋ. ವೀಕ್ಷಕರೇ, ರುಚಿಯ ಹುಡುಕಾಟದಲ್ಲಿ ದೂರದ ಉತ್ತರ ಕರ್ನಾಟಕವೇ ಎನ್ನಬಹುದಾದ ಚನ್ನಗಿರಿಗೆ ಹೊರಟಿದ್ದೇವೆ. ಅಲ್ಲಿಯ ಪ್ರಸಿದ್ಧವಾದ ರಾಮೇಶ್ವರ ಕ್ಯಾಟ್ರಿಂಗ್ನ ಅಡುಗೆಯ ವೈಖರಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಕಲ್ಯಾಣ ಮಂಟಪದಲ್ಲಿದ್ದೀವಿ ನಾವು. ಚನ್ನಗಿರಿಯಲ್ಲಿ ಚೆನ್ನಮ್ಮಾಜಿ ಸಮುದಾಯ ಭವನ, ರಾಮೇಶ್ವರ ಕ್ಯಾಟ್ರಿಂಗಿನ ಮಂಜಣ್ಣ ಅಂದರೆ ಅತಿ ಜನಪ್ರಿಯ ವ್ಯಕ್ತಿ ಇಲ್ಲಿ. ನಾನು ಬೀರೂರಿಗೆ ಹೋದಾಗ ಒಂದು ಮದುವೆಗೆ ಅಲ್ಲಿ ಇವರ ಅಡುಗೆಯ ರುಚಿ ನೋಡಿದ್ದೆ ನಾನು. ಅದ್ಭುತವಾಗಿತ್ತು. ಅಲ್ಲೇ ಮಾತಾಡಿಸಿದ್ದೆ. ನಾವು ಯಾವಾಗಾದರೂ ಬರ್ಬೋದಾ ಅಂತ ಕೇಳಿದ್ದೆ. ಇವಾಗ ಬನ್ನಿ, ಚನ್ನಗಿರಿಯಲ್ಲಿ ಒಳ್ಳೆ 4,500 ಜನದ ಒಂದು ಅಡುಗೆ ನಡೀತಾ ಇದೆ. ಮದುವೆ ಮನೆಯಲ್ಲೇ ನಿಮಗೆ ವಿಜೃಂಭಣೆಯ ಸಡಗರ ತೋರಿಸ್ತೀನಿ. ನಮ್ಮದು ಲೈವ್ ಆಗಿ ಯಾವ ರೀತಿ ಅಡುಗೆ ಆಗುತ್ತೆ ನಿಮಗೆ ರೆಸಿಪಿಗಳು ತೋರಿಸ್ತೀನಿ ಅಂತ ಹೇಳಿದ್ರೆ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಆರಾಮಿದ್ದೀರಿ? ಆರಾಮಿದ್ದೀನಿ. ನೋಡಿ ವೀಕ್ಷಕರೇ, ಅಜ್ಜಂಪುರದ ಮಂಜುನಾಥ್ ಅವರು ರಾಮೇಶ್ವರ ಕ್ಯಾಟ್ರಿಂಗ್ ಸರ್ವಿಸಸ್ ಅಲ್ಲ? ಹೌದು ಹೌದು. ಭಾಳ ಪ್ರಸಿದ್ಧ. ಬೀರೂರಲ್ಲಿ ನಾನು ಟೇಸ್ಟ್ ಮಾಡಿದ್ದೆ, ಅವತ್ತು ಕೇಳ್ಕೊಂಡಿದ್ದೆ. ನಮ್ಮ ವೀಕ್ಷಕರಿಗೆ ಕರ್ನಾಟಕದ ದೇಶದ ವಿದೇಶದ ಕೂಡ ಅದ್ಭುತವಾದ ರುಚಿನ ತೋರಿಸ್ಬೇಕನ್ನೋದು ನಮ್ಮದೊಂದು ಆಸೆ. ಸೊ ಇವತ್ತು ಕೇಳ್ಕೊಂಡಾಗ ಈ ಪ್ರಾಂತದ ಏನು ಸರ್, ಚನ್ನಗಿರಿ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ಇದು. ಸೊ ಇಲ್ಲಿ ಇವರು ಒಪ್ಕೊಂಡ್ಬಿಟ್ರೆ ನಮಗೆ. ಸರ್ ನಿಮ್ಮ ಬಗ್ಗೆ ಹೇಳಿ ಸರ್ ಸ್ವಲ್ಪ ವೀಕ್ಷಕರಿಗೆ. ಈಗ ನಮ್ಮದು ಮೂಲತಃ ಅಜ್ಜಂಪುರ. ನಾವು ಅಡುಗೆ ಫೀಲ್ಡಿಗೆ ಬಂದು 13 ವರ್ಷ ಆಯಿತು. ನಾವು 2010ರಲ್ಲಿ ಅಡುಗೆ ಫೀಲ್ಡಿಗೆ ನಾವು ಬಂದಿದ್ದು. ಈಗ ನಾವು ಕ್ಯಾಟ್ರಿಂಗ್ ಮಾಡೋಕ್ಕಿದ್ದು 12 ವರ್ಷ ಆಯಿತು. 12 ವರ್ಷ ಆಯಿತು? ಹೌದು. ಒಂದೇ ವರ್ಷ ನಾವು ಕೆಲಸ ಮಾಡಿದ್ದು. ನಮ್ಮ ಗುರುಗಳು ಬಂದು ನೆಲ್ಲೂರು ರಾಜಣ್ಣ ಅಂತೇಳಿ. ಇವತ್ತು ನಮಗೆ ಅವ್ರು ಅನ್ನದಾದ್ರು. ಹೌದಾ? ನಾವು ಇವತ್ತು ಏನೇ ತಗೊಂಡಿದ್ವಿ ಅಂದ್ರೆ ಅವ್ರು ನಮಗೆ ಕೊಟ್ಟರೆ ಭಿಕ್ಷೆ ಏನೂ ತಪ್ಪಿಲ್ಲ. ಇವತ್ತು ಯಾರು ರಾಜಣ್ಣ? ಹಿರೇನಲ್ಲೂರು ರಾಜಣ್ಣ ಅಂತೇಳಿ, ಬಸವರಾಜಣ್ಣ ಅಂತೇಳಿ. ಇವತ್ತು ಅವರಿಂದ ನಾವು ಇವತ್ತು ಅನ್ನ ತಿಂತಿದ್ವಿ. ಇವಾಗ ಹೇಳ್ಬೇಕಂದ್ರೆ ಇವತ್ತಿನ ಕಾರ್ಯಕ್ರಮ ನಮಗೆ ಇವತ್ತು ರಾತ್ರಿ ಒಂದು 4,000 ಜನ ಊಟ ಇದೆ. 4,000 ಜನ ಊಟ? ದೊಡ್ಡ ಪ್ರಮಾಣದ ಅಡುಗೆ ಇವತ್ತು. ರಿಸೆಪ್ಷನ್ ಸಾಯಂಕಾಲ? ಹೌದು, ನೈಟ್ ರಿಸೆಪ್ಷನ್. ಸುಮಾರು ವೆರೈಟಿ ಇದಾವೆ. ಅದ್ರಲ್ಲಿ ನಾನು ನಿಮಗೆ ಫಸ್ಟ್ ಮೊದಲನೇದಾಗಿ ಮಸಾಲೆ ಹುರ್ಕೊಂಡು ತೋರಿಸ್ತೀನಿ. ಪುಡಿ ಹುರ್ಕೊಳ್ಳೋದು, ಮಸಾಲೆ ಹುರ್ಕೊಳ್ಳೋದೇ ಫಸ್ಟ್ ಕರ್ತವ್ಯ ಅಲ್ಲ ಸರ್? ನಮ್ದು ಅಡುಗೆ ಗ್ರಿಪ್ಪೇ ನಮ್ಮ ಮಸಾಲೆ. ಹೌದು, ಕ್ಯಾಟ್ರಿಂಗ್ ಅಂದ ತಕ್ಷಣ ಫಸ್ಟ್. ಹೌದೌದು. ಚೆನ್ನಮ್ಮಜ್ಜಿ ಸಮುದಾಯ ಭವನ ಚನ್ನಗಿರಿಯಲ್ಲಿ ನಾವು ಇವತ್ತು ಪ್ರಪ್ರಥಮ ಬಾರಿಗೆ, ಮೊದಲ ಭೇಟಿ ಸೋಷಿಯಲ್ ಮೀಡಿಯಾದಲ್ಲೇ. ಹೌದು, ಖಂಡಿತ ಖಂಡಿತ. ಪುಡಿ ಹುರ್ಕೊಳ್ಳೋದು ನೋಡ್ಬಿಡೋಣ. ನುಗ್ಗೆಕಾಯಿ ಸಾಂಬಾರಿಗೆ ಸಾಂಬಾರು ಪೌಡರ್ ಹುರ್ಕೊಳ್ಳೋದು ಹೇಗೆ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಬೇಕು, ಒಂದು 50 ml. 50 ml ಎಣ್ಣೆ ಹಾಕಿದ್ದೆ. ಇವಾಗ ಬ್ಯಾಡಿಗೆ ವಿಶೇಷವಾಗಿ ಯಾವಾಗಲೇ ಕೇಳಿದ್ರಿ ನೀವು, ಯಾಕೆ ಅದಕ್ಕೆ ಬ್ಯಾಡಿಗೆ ಬಳಸಿಲ್ಲ ಅಂತೇಳಿ. ಇದಕ್ಕೆ ಬಳಸ್ತೀನಿ ನೋಡಿ. ಈಗ ನಾವು ಹುರ್ಕೊಂತಿರೋ ಪೌಡ್ರು ಒಂದು 1,000 ಜನಕ್ಕೆ ಆಗುತ್ತೆ. ಎಷ್ಟಿದು ಹಾಕಿದ್ದು ಈಗ? 3. ಇದು ಎಷ್ಟು ಸಾವಿರಕ್ಕೆ ಆಗುತ್ತೆ ಇದು? 1,500 ಜನಕ್ಕೆ. 4 ಪಕ್ಷ ನುಗ್ಗೆಕಾಯಿ ಸಾಂಬಾರು ಪೌಡ್ರು. ಎಣ್ಣೆ ಹಾಕಿ ಹುರಿಯೋದ್ರಿಂದ ಘಾಟ್ ಆಗಲ್ಲ ಹುರಿಬೇಕಾರೆ. ಹೌದಾ? ಇನ್ನು ಹುರಿಬೇಕು? ಇನ್ನೂ ಆಗ್ಬೇಕಿದು. ಈಗ ಅರ್ಧ ಭಾಗ ಆಗದಂಗ ಇದೆ. ಇದು ಆಗ್ತಾ ಬಂತು. ತೆಗಿಬೇಕಾ? ತೆಗಿತಾರೆ ಈಗ. ತಟ್ಟಿಸ್ಬಿಡಿ. ಆಯ್ತು. ಕಡಲೆಬೇಳೆ
ಹಾಂ ಈಗ ನಾವು ಇದಕ್ಕೆ ಕಡಲೆಬೇಳೆ ಹಾಕಿದ್ದೀವಿ. ಈಗ ಎಷ್ಟು? ಒಂದು 3 ಭಕ್ಷ್ಯ ಹಾಕಿದ್ದೀವಿ. ಹಾಂ ಹಾಂ ಸಾಕು ಸಾಕು. ಓಕೆ, ಕಡಲೆಬೇಳೆ 3 ಭಕ್ಷ್ಯ. ಎಣ್ಣೆ ಬಳಸ್ತೀನಿ. ಈಗ ಉದ್ದಿನಬೇಳೆ. ಹಾಂ, ಉದ್ದಿನಬೇಳೆ ಬಂದು ಒಂದು 2 ಭಕ್ಷ್ಯ ಅಷ್ಟೇ, ಹೆಚ್ಚಿಗೆ ಹಾಕಂಗಿಲ್ಲ. ಇದಕ್ಕೆ ಮಸಾಲೆ ಬಳಸ್ತೀವಿ ನಾವು. ಒಂದು ಸ್ವಲ್ಪ ಚಕ್ಕೆ, ಚಕ್ಕೆ ಒಂದು 7-8. ಹಾಂ, ಒಂದು 10-15 ಬಿತ್ತು. ಒಂದು 10-15 ಚಕ್ಕೆ, ಆಮೇಲೆ ಸ್ವಲ್ಪ ಏಲಕ್ಕಿ, 15-20 ಹಾಂ, ಕಾಳು ಮೆಣಸು. ಕಾಳು ಮೆಣಸು. ಇದನ್ನ ನಾವು ಸಾಂಬಾರಿನ ರಾಜ ಅಂತ ಕರಿತೀವಿ. ಹಾಂ, ಕಾಳು ಮೆಣಸು ಸಾಂಬಾರು ರಾಜ. ಹಾಂ, ಲವಂಗ ಲವಂಗ ಇಷ್ಟೇ, ಹೆಚ್ಚಿಗೆ ಬೇಡ. ಕಾಳು ಮೆಣಸು ಎಷ್ಟು ಹಾಕಿದ್ರಿ? ಒಂದು ಕಾಳು ಮೆಣಸು 2 ಇಡಿ. 2 ಇಡಿ. ಲವಂಗ ಒಂದು 20. ಸ್ವಲ್ಪ ಒಂದು 20. ಇದು ಮೆಂತೆ ಮೆಂತೆ ಒಂದು 1.5 ಇಡಿ ಮೆಂತೆ. 1.5 ಹಿಡಿ. ಹಾಂ ಹೌದು. ಸರ್, ಇದಾಯ್ತಾ? ಈಗ ಉದ್ದಿನಬೇಳೆ ಘಮ ಬರ್ತಾ ಇದೆ. ಹೌದು. ಇನ್ನೊಂದು ನಿಮಿಷ ಬಿಟ್ರೆ ಹಾ. ಇದಕ್ಕೆ ಧನಿಯಾ ಮತ್ತೆ ಜಾಯಿಕಾಯಿ ಜಾಪತ್ರೆ ಬಳಸ್ಬೋದು. ಓ, ಚಕ್ರ ಮುಗ್ಗು ಕೂಡ ಹಾಕಿದ್ರಲ್ಲ ಸರ್ ಇದಕ್ಕೆ? ಇದಕ್ಕೆ ಒಂದು 2 ಚಕ್ರ ಹಾಕಿ ನೋಡಿ, ಇಲ್ಲೇ ಇದೆ. 2 ಚಕ್ರ ಒಂದು 2 ಚಕ್ರ ಮಗ್ಗು ಹಾಕಿದ್ವಿ. ಹೌದು. ಫ್ರಾಗ್ರೆನ್ಸ್ಗೆ. ಹಾ, ಇದು ಸಣ್ಣ ಪ್ರಮಾಣಕ್ಕೆಲ್ಲ ಹಾಕಿ ಬರಲ್ಲ, ಅದು ಚಕ್ರ ಮಗ್ಗು. ಹೌದಾ? ಹಾ. ಈಗ ಧನಿಯಾ ಬೀಜ. ಧನಿಯಾ ಬೀಜ. ಈಗ ಹಾ. ಕೊತ್ತಂಬರಿ ಬೀಜ 1 2 3 4 5 6 7 ಭಕ್ಷ್ಯ ಧನಿಯಾ. ಓಕೆ ಓಕೆ. ಈಗ ನಂತರ ನಾವು ಜಾಪತ್ರೆ ಬಳಸ್ತೀವಿ. ಜಾಪತ್ರೆ ಇದನ್ನ ಮೊದಲನೇ ಯಾವ್ದೇ ಕಾರಣಕ್ಕೂ ಬಳಸಬಾರ್ದು. ಹಾಂ ಹಾಂ ಹಾಂ. ಇದು ಧನಿಯಾ ಬೀಜ ಹಾಕಿದ ನಂತರನೇ ಹಾಕ್ಬೇಕು. ಇದು ಒಂದು 20 ಗ್ರಾಮ್ ಜಾಪತ್ರೆ. ಓಕೆ. ಹಾ. ಧನಿಯಾ ಆದ್ಮೇಲೆ ಇಮಿಡಿಯೇಟಾಗಿ ಜಾಪತ್ರೆ. ಆಮೇಲೆ ಒಂದು 3 ಜಾಯಿಕಾಯಿ ಈ ರೀತಿ ಹೋಳ್ ಮಾಡಿ ಹಾಕ್ಬೇಕು. ಪುಡಿ ಮಾಡಬಾರ್ದು. ಪುಡಿ ಮಾಡಿದ್ರೆ ಎಲ್ಲ ಇದಾಗ್ಬಿಡುತ್ತೆ. ಈ ರೀತಿ ಹೋಳ್ಬೇಕು, ಇದನ್ನ ಹೋಳ್ ಮಾಡಿ ಹಾಕ್ಬೇಕು. 3 ಹಾಂ. ಸ್ವಲ್ಪ ಮರಾಠಿ ಮೊಗ್ಗು. ಮರಾಠಿ ಮೊಗ್ಗು. ಹಾಂ, ಒಂದು 8. ಹಾಂ. ಜೀರಿಗೆನಾಗ. ಹಾಂ ಹೌದು. ಹಾಂ, ಅದೆಷ್ಟು ನೋಡ್ಬಿಡೋಣ. 1 1 2 3 ಒಂದು 4 ಭಕ್ಷ್ಯ ಜೀರಿಗೆ. 4 ಭಕ್ಷ್ಯ ಜೀರಿಗೆ. ಹಾಂ ಹೌದು. ಕರಿಬೇವಿನ ಸೊಪ್ಪು. ಒಂದಿಡಿ ಸಾಸಿವೆ. ಹಾಂ, ಸಾಸಿವೆ 1 ಹಿಡಿ. ಮೆಂತೆ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಬೇಕು. ಅದು ಇನ್ನೊಂದು 5 ನಿಮಿಷ ಉರಿಬೇಕು ಇನ್ನು. ಹಾಂ, ಇನ್ನೂ 5 ನಿಮಿಷ. ಹೌದು ಹೌದು. ಹಾಂ ಸರ್. ಹಾಂ, ಈ ಒಣಮೆಣಸಿನ್ಕಾಯಿ ಮತ್ತಿದ್ದಾಗ ಇನ್ನೊಂದ್ಸಲ ಬೆರೆಸ್ತೀವಿ. ಹಾಂ ಹಾಂ, ಈಗ ಕಲಿಸ್ಬಿಡೋದು. ಹಾಂ, ಮತ್ತೆ ಬೆರೆಸ್ತೀವಿ. ಹಾಂ, ಆಗಲೇ ಹುರ್ಕೊಂಡು ಹಾಂ ಅದನ್ನು ಈಗ ತಣ್ಣಗೆ ಮಾಡ್ಕೊಂಡು. ಹಾಂ ಹಾಂ ಆಯ್ತಾ? ಹಾಂ ಸರ್, ಇದು ಮುಗಿತಾ ಬಂತು. ಹಾಂ ಹಾಂ ಹಾಂ. ಹಾಂ ಇದು ಇಷ್ಟ ಆಗ್ಬಿಟ್ರೆ ಸಾಕು. ಹಾಂ, ಇಷ್ಟ ಆಗ್ಬಿಟ್ರೆ ಅದು. ಇದು ಸುಮಾರು ಒಂದು 25 ನಿಮಿಷ ಉರಿದಿದ್ದೀವಿ. 25 ನಿಮಿಷ. ಹೌದು. ಈ ರೀತಿ. ಹಾಂ. ಹಾಂ ಈಗ ತೆಗೆದಿಟ್ಬಿಡೋದು. ಹಾಂ, ತೆಗೆದಿಟ್ಬಿಟ್ರೆ ಆಯ್ತು. ತಣ್ಣಗಾದ್ಮೇಲೆ ಮಿಲ್ಲಿ ಕಳಿಸ್ತೀವಿ. ಮಿಲ್ಲಿ ಕಳಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋದು. ಹಾಂ, ಪೌಡರ್ ಮಾಡ್ಕೊಂಡು. ಓಕೆ. ಆ್ಯಕ್ಚುಲಿ ಸಾಂಬಾರು ಪೌಡ್ರು ನಾಳೆಗೆ. ಹಾಂ, ನಾಳೆ ಮಧ್ಯಾಹ್ನ ನುಗ್ಗೆಕಾಯಿ ಸಾಂಬಾರು ಪೌಡರ್, ಪಪ್ಪು ಮಸಾಲೆ, ಅಂದ್ರೆ ಪಪ್ಪು ಮಸಾಲೆ. ಅಂದ್ರೆ ಹಾಂ ಸಾಂಬಾರು ಈಗ. ಹಾಂ, ಸಾಂಬಾರು ಮಸಾಲೆ. ಈಗ ನೆಕ್ಸ್ಟ್ ರಸಂ ಪೌಡ್ರು. ಸರ್, ಇವಾಗ ಹಿಂಗೆ ಹಾಕೋದು. ಹಾಂ, ಹಿಂಗು. ಹಾಂ ಹಾಂ ಹಾಂ. ಎಷ್ಟು 1.5 ಪೌಡರ್. 1 ಡಬ್ಬಿ. ಸೇಮ್ 1 ಡಬ್ಬಿ. 1 ಡಬ್ಬಿ ಸೇಮ್. ಗಸಗಸೆ ಹಾಕಪ್ಪಲೆ. ಇದು ಎಷ್ಟು ಆಗ್ತದೆ ಸರ್ ಗಸಗಸೆ? 2 ಇಡಿ. 2 ಹಿಡಿ. ಹಾಂ ಹಾಂ ಸರ್, ಈಗ ಅಷ್ಟ. ಅಡಿಗೆ ಅರಿಶಿಣ ಹಾಂ, ಅಡಿಗೆ ಅರಿಶಿಣ ಎಷ್ಟು? ಒಂದು 100 ಗ್ರಾಮ್ ಹಾಕ್ತೀವಿ. ಓಕೆ. ಅಂದಾಗೆ ಇವರೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿರೋರು ದೇವರಾಜಣ್ಣ ಅಂತೇಳಿ. ಈ ಕಾರ್ಯಕ್ರಮಕ್ಕೆ ನಮ್ಗೆ ಅವಕಾಶ ಕೊಟ್ಟಿರೋರು ಇವರೇ. ದೇವರಾಜ್ ಅಂತೇಳಿ ತುಮಕೋಸ್ ಡೈರೆಕ್ಟ್ರು, ಚನ್ನಗಿರಿ. ತುಮಕೋಸು ಅಂದರೆ ಲಾಂಗ್ ಫಾರ್ಮ್ ಏನು ಸರ್? ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ಅಂತ. ಅದೊಂದು 2-3 ಚೌಟ್ರಿಯಲ್ಲಿ ಊಟ ಮಾಡಿದ್ವಿ. ಒಳ್ಳೆ ಟೇಸ್ಟ್ ಕೊಡ್ತಾರೆ ಅಂತ ಗೊತ್ತಾಯ್ತು. ಹಂಗಾಗಿ ಇವ್ರು ನಾವು ಈ ಸರಿ ನಾವು ಬೀರೂರಲ್ಲಿ ಊಟ ಮಾಡಿದ್ವಿ. ಬೀರೂರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಬಂದಿದ್ವಿ. ನಮ್ದಿದು 3ನೇ ಪ್ರೋಗ್ರಾಮ್. ಹೌದು. 3ನೇ ಪ್ರೋಗ್ರಾಮ್. ನಮಗೆ ಇವರು ಕುಟುಂಬದಲ್ಲಿ 3ನೇ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ರಸಂ ಪೌಡ್ರು. ರಸಂ ಪೌಡ್ರು. ಓ, ರಸಂ ಪೌಡ್ರು. ಸ್ವಲ್ಪ ಎಣ್ಣೆ. ತಿಳಿ ಸಾರು ಪೌಡ್ರು. ಹಾಂ, ತಿಳಿ ಸಾಂಬಾರು ಪುಡಿ. ಪುಡಿ. ಹಾಂ, ಒಂದು 1000 ಜನಕ್ಕೆ ಆಗ್ತದೆ. 1000 ಜನಕ್ಕೆ. ಹೌದು. ಒಂದು 1000 ಜನಕ್ಕೆ ಅಂದ್ರೆ ಬರೀ ರಸಂನ ಊಟ ಮಾಡಕ್ಕೆ 1000 ಜನಕ್ಕೆ ಎಷ್ಟು ಬೇಕಷ್ಟು. ಇದನ್ನ ನಾವು ಯಾವ ರೀತಿ ಬಳಸ್ಕೊಂಬೋದು ಆ ರೀತಿ ಬಳಸ್ಕೊಬೋದು. ಎಷ್ಟು ಸರ್ ಬ್ಯಾಡಿಗೆ ಮೆಣಸಿನ್ಕಾಯಿ ಎಷ್ಟಾಗಿದೆ? 1 ಭಕ್ಷ್ಯ. 1 ಭಕ್ಷ್ಯ. ಹಾಂ, ಒಂದು 200 ಗ್ರಾಮ್ ತೆಗಿತೀವಿ ಇದು. ಹಾಂ, ಇಷ್ಟು ತೆಗೆಬಿಡೋದು ಸರ್ ಈಗ? ಹಾಂ, ಇದು ಆಗ್ತಾ ಬಂತು. ಕಾಳು ಮೆಣಸು. ಇವಾಗೇನು ಸರ್?
ಕಾಳು ಮೆಣಸು ಕಾಳುಮೆಣಸು ಎಷ್ಟು ಒಂದು ಇಡಿ ಹಾ. ಒಳ ಮುಷ್ಟಿ ಒಂದು ಒಳ ಮುಷ್ಟಿ, ಟೇಬಲ್ ಸ್ಪೂನು, ಟೇಬಲ್ ಸ್ಪೂನ್ ಮಂಕಿ ಒಂದು ಟೇಬಲ್ ಸ್ಪೂನ್ ಮೆಂತೆ, ಧನಿಯಾ 2 3 ಬಕ್ಷೆ ಧನಿಯಾ. 3 ಬಕ್ಷೆ ಧನಿಯಾ. ಹಾ, ಇದು 1000 ಜನಕ್ಕೆ ಮಾಡ್ತಿರೋದು ಒಂದು ಹೌದು. ತಿಳಿ ಸಾರು. ಈಗ ಜೀರಿಗೆ ಜೀರಿಗೆ 1 2 2 3 ಬಕ್ಷೆ. 3 ಬಕ್ಷೆ. ಧನಿಯಾ ಜೀರಿಗೆ 2 ಸಮ ಪ್ರಮಾಣ. ಧನಿಯಾ ಮತ್ತು ಜೀರಿಗೆ 2 ಸಮ. ರಸಮಿ ಮಾತ್ರ ಸಮ ಪ್ರಮಾಣ ಬರುತ್ತೆ, ಬಾಕಿದಕ್ಕೆಲ್ಲ ವ್ಯತ್ಯಾಸ ಇರ್ತದೆ. 2 ಚಮಚ ಸಾಸಿವೆ, ಕರಿಬೇವಿನ ಸೊಪ್ಪು 1 ಒಳ ಇಡಿ. ಈಗ ಮೆಣಸಿನ್ಕಾಯಿ ಮತ್ತೆ ಮೊದಲು ಮಿಕ್ಸ್ ಮಾಡ್ತೀನಿ. ಮತ್ತೆ ಅದೇ ಮೆಣಸಿನಕಾಯಿ. ಉದ್ದೇಶ ಅದರಲ್ಲಿರೋ ಜಿಡ್ಡಿನ ಅಂಶ ಅದಕ್ಕೆ ಎಳ್ಕೊಳತ್ತೆ. ಅವಾಗ ಮೆಣಸಿನ್ಕಾಯಿ ಜಿಡ್ಡಿನ ಅಂಶ ಇದೆಯಲ್ಲ, ಅದನ್ನೆಲ್ಲ ಈ ಧನಿಯಾ ಜೀರಿಗೆ ಈ ಡ್ರೈ ಐಟಮ್ ಎಲ್ಲ ಅದನ್ನೆಲ್ಲ ಎಳ್ಕೊಂಡ್ಬಿಡುತ್ತೆ. ನೋಡಿ ಆಲ್ರೆಡಿ ಇವಾಗಲೇ ರಸನ ಘಮ ಬರ್ತಾ ಇದೆ. ಹೌದು. ಇನ್ನು ರಾತ್ರಿ ಊಟ ಮಾಡ್ಬೇಕಾದ್ರೆ ಅದ್ರ ಮಜಾನೇ ಬೇರೆ ಅಲ್ಲ. ಘಮ ನೋಡ್ತಾ ಇದ್ರೆ ನಮ್ಗೆ ಖುಷಿ ಆಗ್ತದೆ. ನಾವು ತಿಳಿಸಾರಿ ಕಾಯ್ತಾ ಇರ್ತೀವಿ ಯಾವಾಗ್ಲೂ. ಖಂಡಿತ. ವಿಶೇಷವಾಗಿ ನೀವು ಇವತ್ತು ಊಟದಲ್ಲಿ ಮೈ ಮರಿದಿರಿ ಇವತ್ತು. ಹೌದೌದು, ನೋಡೇ ಬಿಡೋಣ. ತೆಗಿತಾ ಇವಾಗ. ಅಷ್ಟೇ. ಕೆಲವರಿಗೆ ಇದ್ರದ್ದು ಓಪನ್ ಮಾಡೋ ಮೆಥಡ್ ಗೊತ್ತಿಲ್ಲ, ಹೇಳ್ಕೊಡ್ತೀನಿ ನೋಡಿ. ಇವೆರಡು ಬೇಳಲ್ಲಿ ಈ ರೀತಿ ಒಳಗೆ ಅಮಕ್ಬೇಕು. ಇದನ್ನ ಅಮಿಕ್ಬಿಟ್ಟು ಈ ರೀತಿ ಎತ್ತಿದ್ರೆ ಸುಲಭ ಬರುತ್ತೆ. ಇದು ಲಾಕ್ ಸಿಸ್ಟಮ್, ಥ್ರೆಡ್ ಅಲ್ಲ. ಆಮೇಲೆ ಅದು ಒಳಗಿಂದು ಮಾಮೂಲಿ ಹಿಂಗು. ನೀವು ಫುಲ್ ಹಾಕ್ಬಿಡ್ತೀರಾ? 1 ಡಬ್ಬಿ ಹಿಂಗು. 1 ಡಬ್ಬಿ. ನಾವು ಸ್ವಲ್ಪ ಹಿಂಗೆ ಹೆಚ್ಚಿಗೆ ಬಳಸ್ತೀವಿ. ಹೌದೌದು. ರಸಮಿಗೆ ವಿಶೇಷ ಗಸಗಸೆ ಬಳಸಂಗಿಲ್ಲ. ಅದೇನಿದ್ರು ಹುಳಿ ಸಾಂಬಾರಿಗೆ ಅದಕ್ಕೆ ಮಾತ್ರ. ಆಯ್ತಾಯ್ತು. ಇವರು ಸತೀಶ್ ಅಂತೇಳಿ ನಮ್ಮ ಕ್ಯಾಟ್ರಿಂಗ್ ನ ಭಟ್ರು. ಇವರು ಸ್ವಲ್ಪ ಪ್ರಸನ್ನ ಅಂತೇಳಿ. ಪ್ರಸನ್ನ ಅವರು. ಇವರು ಅಗ್ನಿ ಅಂತ. ವಿಶೇಷವಾಗಿ ಇವ್ರು ನನ್ನ ತಮ್ಮ. ನೋಡಿದ್ವಿ ಆಗ್ಲೇ. ಸ್ವಂತ ತಮ್ಮ ನಾಗರಾಜ್ ಅಂತ. ತಿರುಗಿ ಚಂದ್ರಪ್ಪರೇ, ಚಂಗಪ್ಪ ಯಜಮಾನ್ರೆ ತಿರುಗಿ. ಇವ್ರಿಗೆ ಚಂದ್ರಪ್ಪ ಅಂತೇಳಿ, ಇವರಿಗೆ ಯಜಮಾನ್ರೆ ಅಂತ ಕರಿತೀವಿ. ಇವನು ನಮ್ಮ ಮಾವ ಬಸವರಾಜ್ ಅಂತ. ನಮಸ್ಕಾರ ಸರ್. ಹೇಳಿ ಸರ್. ಯಾವ್ದು 2 ಪೌಡರ್ ಪುಡಿ ಬಂದ್ಬಿಡ್ತು ಈಗ. ಇದು ಮಸಾಲೆ ಪೌಡರ್ ಬಂದಿದೆ. ಯಾವ್ದಿದು? ರಸಂ ಪೌಡರ್. ಇದು ತಿಳಿಸಾರು ಪುಡಿ. ತಿಳಿಸಾರು ಪುಡಿ. ತಿಳಿಸಾರು ಪುಡಿ. ಇದು ರಾಮೇಶ್ವರ ಕ್ಯಾಟರಿಂಗ್ ಸ್ಪೆಷಲ್ ತಿಳಿಸಾರು ಪುಡಿ. ರಾಮೇಶ್ವರ ಕ್ಯಾಟರಿಂಗ್ ಸ್ಪೆಷಲ್. ಇದು ಬಂದ್ಬಿಟ್ಟು ಸಾಂಬಾರ್ ಪೌಡರ್. ನುಗ್ಗೆಕಾಯಿ ಸಾಂಬಾರ್ ಪೌಡರ್. ನುಗ್ಗೆಕಾಯಿ ಸಾಂಬಾರ್ ಪುಡಿ. 2 ಬಂದ್ಬಿಡ್ತು ಈಗ. ಹೌದು, 2 ಬಂದಿದೆ. ನೋಡಿ, ಮಂಜುನಾಥ್ ಅವರು ನಮಗೆ ನುಗ್ಗೆಕಾಯಿ ಸಾಂಬಾರ್ ಪುಡಿ ಮತ್ತು ತಿಳಿಸಾರು ಪುಡಿ ತೋರಿಸ್ಬಿಟ್ರು. ಹೌದು, ತಿಳಿಸಾರು ಪುಡಿ, ನುಗ್ಗೆಕಾಯಿ ಸಾಂಬಾರ್ ಪುಡಿ. ಧನ್ಯವಾದ ಸರ್. ಓಕೆ. ಸರ್. ಸರ್ ಬನ್ನಿ. ನಮ್ದು ವರ್ಕಿಂಗ್ ಸೆಕ್ಷನ್ ಅಲ್ಲಿ ತರಕಾರಿ ಚೆಕ್ ಮಿಷಿನ್ ಇದೆ, ಕಟಿಂಗ್ ಮಿಷಿನ್. ಇದು ತರಕಾರಿ ಕಟ್ಟದ? ತರಕಾರಿ ಕಟ್ಟರ್. ತರಕಾರಿ ಕಟ್ಟರ್. ನಿಮ್ದೇ ಇದು? ನಮ್ದೇ. ನೀವೇ ತೊಗೊಂಡ್ ಬರ್ತೀರಲ್ಲ ಮಾಡಕ್ಕೆ? ಸ್ವಂತ ಮಾಡ್ಕೊಂಡ್ರೆ ಪ್ರತಿ ಒಂದು ಛತ್ರಕ್ಕೂ ತೊಗೊಂಡ್ ಹೋಗ್ತೀರಿ? ಚದುರು ತಗೊಂಡು ಹೋಗ್ತೀವಿ. ಓಹೋ. ನೋಡಿ ಇವಾಗ ಇದೇನಿದು? ಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ನೋಡಿ. ಹಸಿಮೆಣಸಿನ್ಕಾಯಿ 5 ಜನ ಕೆಲಸ ಉಳಿಸುತ್ತೆ ಅಂತ. 5 ಜನ ಕೆಲಸ ಉಳಿಸುತ್ತದೆ. ಇದು ನೈಟ್ ದೋಸೆಗೆ ಆಲೂಗಡ್ಡೆ ಪಲ್ಯ ಸಿಪ್ಪ ಸುಳಿತಾ ಇದ್ದಾರೆ. ಆಲೂಗಡ್ಡೆ ಪಲ್ಯ ದೋಸೆ. ಮಸಾಲೆ ದೋಸೆ ಇದೆ. ಇದು ಬೇಬಿ ಕಾರ್ನ್ ಡ್ರೈ ಮಂಚೂರಿ. ಬೇಬಿ ಕಾರ್ನ್ ಡ್ರೈ ಮಂಚೂರಿ. ಬೇಬಿ ಕಾರ್ನ್ ಕ್ರಿಸ್ಪಿ ಅಂತೀವಿ. ರೆಡಿ ಆಗ್ತಾ ಇದೆ. ಅದು ರೆಡಿ ಆಗ್ತಾ ಇದೆ. ಅಲ್ಲಿ ಬೀನ್ಸ್. ಬೀನ್ಸ್ ಡ್ರೈ ಪಲ್ಯ. ಇದು ಸೊಪ್ಪು ರೆಡಿ ಆಗ್ತಾ ಇದೆ ಪಪ್ಪಿಗೆ. ಪಪ್ಪಿಗೆ ಸೊಪ್ಪು ರೆಡಿ ಮಾಡ್ತಾ ಇದ್ದಾರೆ. ಆಂಧ್ರ ಪಪ್ಪಿಗೆ ಸ್ಪೆಷಲ್ ಆಗಿ ಪಾಲಕ್ ಸೊಪ್ಪು ರೆಡಿ ಆಗ್ತಾ ಇದೆ. ತಗೊಳ್ಳಿ, ಇದನ್ನ ನೀವು ಒಂದ್ಸರಿ ಸೌತ್ ನೋಡ್ಬೇಕು. ಇದನ್ನ ಇವತ್ತು ನಮ್ಮ ಕಾರ್ಯಕ್ರಮದ ಮೊದಲನೇ ಸಿಹಿ ನಿಮಗೆ ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. ಮಂಜಣ್ಣವ್ರು ಮಾಡಿ ತೋರಿಸಿದ ಆಂಧ್ರ ಪಪ್ಪನ್ನ ನನಗೆ ಸ್ವಲ್ಪ ಟೇಸ್ಟ್ ಮಾಡಕ್ಕೆ ಹೇಳಿದ್ದಾರೆ. ಬಿಸಿಯಾಗಿದೆ. ನೋಡ್ರಿ, ಫೇಮಸ್ ಅಂದರೆ ಇಲ್ಲಿಯ ಪ್ರಸಿದ್ಧ ಮಂಜಣ್ಣವರು. ಇದರಲ್ಲಿ ಬಾಸ್ಮತಿ, ಜೀರಾ, ಕಂಸಾಲಿ ರೈಸ್ ಇದೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.